ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ಲಿ ನಾನು ಎಲ್ಲರ ಹತ್ರನೂ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ದಿನದವರೆಗೂ ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ಅದಕ್ಕೂ ರೀಸನ್ ಇದೆ. ಆ ರೀಸನ್ ಏನು ಅಂದರೆ ನಮ್ಮ ಡಾಲಿಗೆ ಟಿಕ್ ಫೀವರ್ ಆಗಿತ್ತು. ಟಿಕ್ ಫೀವರಿಂದ ಆಲ್ಮೋಸ್ಟ್ 1 ಮಂತ್ ಬೇಕಾಯಿತು ಅವನಿಗೆ ರಿಕವರಿ ಆಗೋದಕ್ಕೆ. ಆ್ಯಂಡ್ ಅದ್ರ ಜೊತೆಗೆ ನನ್ನ ಎಕ್ಸಾಮ್ಸ್ ಕೂಡ ಇತ್ತು. ನನಗೆ ಓದ್ಕೊಳ್ಳೋದಕ್ಕೆ ಆ್ಯಂಡ್ ಇವನ್ನ ನೋಡ್ಕೊಳ್ಳೋದಕ್ಕೂ ಕೂಡ ನನಗೆ ಟೈಮ್ ಸಿಕ್ಕಾಪಟ್ಟೆ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದೆ. ಆ್ಯಂಡ್ ಈ ಕಾರಣದಿಂದಾಗಿ ಅವ್ನ ವೀಡಿಯೋಸ್ ಯಾವುದನ್ನೂ ಶೂಟ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಎಸ್, ಇನ್ಮೇಲೆ ಅವ್ನ ವೀಡಿಯೋಸ್ನ ಫ್ರೀಕ್ವೆಂಟಾಗಿ ಹಾಕ್ತಿರ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಏನು ಏನಾಯ್ತು? ನಿದ್ದೆ ಬರ್ತಾ ಇದೆಯಾ? ಮಲ್ಕೋದ್ಯಾ? ಡೋಲಿ ಟಚ್ ಮಾಡ್ತಾ ಮಗನೇ, ಟಚ್ ಮಾಡು. ನಾನೇನು ಮಾಡಿಲ್ಲಪ್ಪ, ನಾನಲ್ಲ ಕಿರ್ಚಿದ್ದು. ನೀನು ಮಲ್ಕೊಂಡ್ರೆ ನಂಗೆ ಬೋರ್ ಆಗುತ್ತೆ ಡಾಲಿ. ಎದ್ದೋಳು ನಂಗೆ ಬೋರ್ ಆಗುತ್ತೆ ದೊಡ್ಡ. ನೀನು ಮಲ್ಕೋಬೇಡ, ಜಾನಿ ಅಲ್ಲ ನಿನ್ನೆದು. ಅಪ್ಪ ಜೊತೆ ಆಟ ಆಡುವಂತೆ ಎದ್ದಳು ಮಗ. ಯಾಕಪ್ಪ ನಿದ್ದೆ ಬರ್ತಾ ಇದೆಯಾ? ಡಿಸ್ಟರ್ಬಿಂಗು. ಸರಿ ನೋಡಿ, ಮಲ್ಕೋಂತೆ ನೋಡಿ. ಬಾರಮ್ಮ. ಸರಿ, ಓಕೆ, ಕೂಲ್. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಡಾಲಿನ ಟಿಕ್ ಫೀವರಿಂದ ಹೇಗೆ ರಿಕವರಿ ಮಾಡ್ಕೊಂಡ್ವಿ, ಅವನ್ನ ಹೇಗೆ ಕೇರ್ ಮಾಡಿದ್ವಿ, ಅವ್ನಿಗೆ ಏನೇನೆಲ್ಲ ಕೊಟ್ವಿ ಅವ್ನು ರಿಕವರಿ ಆಗೋದಕ್ಕೆ ಅನ್ನೋದನ್ನ ನಾನು ಮುಂದೆ ಬರುವ ವೀಡಿಯೋಸ್ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು.